ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನ್ ನಿಮ್ಮ ರಘುಸೂರ್ಯ. ಮೊನ್ನೆ ಸದನದಲ್ಲಿ ನಮ್ಮ ಶಾಸಕರಾದಂತ ಎಸ್ ಮುನಿರಾಜಣ್ಣ ಅವರು ಒಂಟಿ ಮನೆ ಯೋಜನೆ ಬಗ್ಗೆ ಒಂದು ಪ್ರಶ್ನೆ ಎತ್ತುತ್ತಾರೆ. ಆ ಒಂದು ಪ್ರಶ್ನೆ ಇಡೀ ಬೆಂಗಳೂರಿನ ಎಲ್ಲ ಒಂಟಿ ಮನೆ ಯೋಜನೆಯ ಏನ್ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಆ ಒಂದು ಪ್ರಶ್ನೆ ಪರಿಹಾರ ಕೊಟ್ಬಿಡುತ್ತೆ. ಒಂಟಿ ಮನೆ ಅಂತ ಹೇಳಿ BBMP ಇಂದ 5 ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಕೊಡ್ತಾರೆ. ಫೌಂಡೇಶನ್ ಹಾಕಿದ್ರೆ 1.25 ಲಕ್ಷ, ಇಂಟಲ್ ಹಾಕಿದ್ರೆ 1.25 ಲಕ್ಷ, ರೂಪ್ ಹಾಕಿದ್ರೆ 1.25 ಲಕ್ಷ, ಪೂರ್ತಿ ಫಿನಿಶ್ ಮಾಡಿದ್ಮೇಲೆ 1.25 ಲಕ್ಷ 5 ಲಕ್ಷಗಳು ಕೊಡ್ತಾರೆ. ಅಧ್ಯಕ್ಷೆ, ಫೌಂಡೇಶನ್ಗೂ ಕೊಡ್ಲಿಲ್ಲ, ಲಿಂಟ್ಲ್ಗೂ ಕೊಡ್ಲಿಲ್ಲ, ರೂಪ್ಗೂ ಕೊಡ್ಲಿಲ್ಲ, ಫಿನಿಶ್ ಆದ್ರೂ ಇನ್ನೂ ಕೊಟ್ಟಿಲ್ಲ. ಯಾರು ಸೂಕ್ಷ್ಮವಾಗಿ ಗಮನಿಸಿಲ್ಲ. ಮುನಿರಾಜಣ್ಣ ಅವರು ಆ ಪ್ರಶ್ನೆ ಎಷ್ಟು ಅದ್ಭುತವಾಗಿ ಕೇಳಿದ್ದಾರೆ ಅಂತ. ಆ ಒಂದು ಪ್ರಶ್ನೆ ಒಂದೇ ನಿಮಿಷದಲ್ಲಿ ಒಂದೇ ಒಂದು ಪ್ರಶ್ನೆ ಎಷ್ಟು ಚೆನ್ನಾಗಿ ಕೇಳಿದಾರೆ, ಎಷ್ಟು ಸಬ್ಜೆಕ್ಟ್ ಅದ್ರಲ್ಲಿದೆ ಅಂತ ನೀವು ಯಾರು ಗಮನಿಸಿಲ್ಲ. ನಿಮಗೆಲ್ಲ ಗಮನಕ್ಕೆ ಬಂದಿರೋದು ಒಂದೇ ಒಂಟಿ ಮನೆ ಯೋಜನೆ ಅಂತ ಹೇಳಿ. ಒಂಟಿ ಮನೆ ಯೋಜನೆ ಪ್ರಶ್ನೆ ಕೇಳಿದಾಗ ಅವರು ಅದ್ರ ಜೊತೆಗೆ ಸೇರಿಸ್ತಾರೆ, ಸರ್ಕಾರಕ್ಕೆ ಕೊಡಕ್ ದುಡ್ಡಿಲ್ವಾ, ಸರ್ಕಾರ ಹತ್ರ ದುಡ್ಡಿಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಇಟ್ ಮೀನ್ಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ನನ್ನ ಕುಟುಕ್ತಾರೆ. ಅವರು ಬಡವರು ಕಾಯ್ಕೊಂಡಿದ್ದಾರೆ. ಒಂದು ಫೌಂಡೇಶನ್ ಹಾಕಿ ಕೆಲವರು ಬಿಟ್ಟಿದ್ದಾರೆ, ಕೆಲವರು ಫಿನಿಶ್ ಮಾಡಿದ್ದಾರೆ, ಇದುವರೆಗೂ ಹಣ ಕೊಟ್ಟಿಲ್ಲ. ಯಾವಾಗ ಆ ಫಲಾನುಭವಿಗಳಿಗೆ ನಿಖರವಾಗಿ ಹಣ ಕೊಡ್ತೀರಾ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸಬೇಕು. ಇಲ್ಲ ಅದಕ್ಕೂ ಹಣ ಇದೆಯಾ ಇಲ್ವಾ, ಸರ್ಕಾರದಲ್ಲಿ ಹಣ ಇಟ್ಟಿದಾರಾ ಇಲ್ವಾ. ಅಂಡ್ ಅದಾದ್ಮೇಲೆ ಈ ಫಲಾನುಭವಿಗಳು ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ, ಆ ಕಡೆ ಈ ಕಡೆ ಓಡಾಡ್ತಾರೆ, ಏನ್ ಮಾಡೋರು ಅವ್ರಿಗೆ ಆಗ್ತಿಲ್ಲ ಅಂತಾರೆ. ಅವ್ರಿಗೆ ಯಾಕೆ ಆಗ್ತಿಲ್ಲ ಅಂತ ಅನ್ನೋದು ಮಂಡಿಸ್ತಾರೆ. GBA ಮಾಡ್ಬಿಟ್ಟು ನೀವು GBA ಮಾಡಿ ಒಂದು ಕ್ಷೇತ್ರನ 2 ಭಾಗಗಳಾಗಿ ಮಾಡ್ಬಿಟ್ಟಿದ್ದೀರಿ. 5 GBA ಪಾರ್ಟ್ ಮಾಡಿದ್ದೀರಿ, ಅದು ಒಂದು ನೆಟ್ಟಿಗೆ ಹಂಚಿಕೆ ಆಗಿಲ್ಲ. ಎಕ್ಸಾಂಪಲ್ ದಾಸರಳ್ಳಿ ಕ್ಷೇತ್ರನೇ ಅರ್ಧ ಭಾಗ ದಾಸರಳ್ಳಿ ಕ್ಷೇತ್ರ ಯಲಹಂಕಕ್ಕೆ ಹೋಗ್ಬೇಕು, ಇನ್ನರ್ಧ ಭಾಗ ದಾಸರಳ್ಳಿ ಕ್ಷೇತ್ರ ರಾಜರಾಜೇಶ್ವರಿ ನಗರಕ್ಕೆ ಹೋಗ್ಬೇಕು. ವೆಸ್ಟ್ ಟು ನಾರ್ತ್ ಗೆ ಡಿವೈಡ್ ಮಾಡಿದ್ರೆ ಇದರಲ್ಲಿ ಜನಕ್ಕೆ ಕನ್ಫ್ಯೂಷನ್ ಏನಂತಂದ್ರೆ ಎಲ್ಲಿಗೆ ಹೋಗ್ಬೇಕು, ನಾವ್ ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಹೋಗ್ಬೇಕು, ಎಲ್ಲಿ ನಮ್ಮ ಫಲಾನುಭವಿಗಳಿಗೆ ಈ ಸಮಸ್ಯೆ ಏನಿದೆ ಮತ್ತೆ ಇನ್ನಿತರ ಸಮಸ್ಯೆಗಳಿದೆ, ಇದಕ್ಕೆ ಎಲ್ಲಿ ಪರಿಹಾರ ತಗೋಬೇಕು ಅಂತ ಗೊತ್ತಾಗದೆ ಜನ ಅಲ್ಲಿ ಇಲ್ಲಿ ತಿರುಗಾಡ್ತಾ ಬಿದ್ದಿದ್ದಾರೆ ಅಂತ. ಅವರು BBMP-ನ ಅಲದು ಫಲಾನುಭವಿಗಳು ಏನು ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ನಮ್ಮ ಕ್ಷೇತ್ರನ 2 ಭಾಗ ಮಾಡಿದ್ದಾರೆ. ಒಂದು RR ನಗರಕ್ಕೆ ಹೋಗ್ಬೇಕು ಕೆಲವರು, ಇನ್ ಕೆಲವರು ಯಲಹಂಕಕ್ಕೆ ಹೋಗ್ಬೇಕು. ಇವರು ಸುತ್ತಾಡಕ್ಕೆ ಆಗಲ್ಲ ಅಧ್ಯಕ್ಷೆ, ಬಹಳಷ್ಟು ಸಮಸ್ಯೆ ಇದೆ. ಆಮೇಲೆ ಇನ್ನೊಂದು ಅಧಿಕಾರಿಗಳ ಲೋಪನ ಅಂತ ಕೇಳ್ತಾರೆ. ಅಧಿಕಾರಿಗಳ ಲೋಪನ ಇಲ್ಲ, ಯಾಕೆ ತಡ ಆಗಿದೆ, ಯಾರಿಂದ ತಡ ಆಗಿದೆ, ಅಧಿಕಾರಿಗಳು ಬೇಜವಾಬ್ದಾರಿತನನ್ನ. ಅಂದ್ರೆ ಎಸ್ ಎಕ್ಸಾಕ್ಟ್ಲಿ, ಅಧಿಕಾರಿಗಳು ಕೂಡ ಲೋಪದೋಷ ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ತಮಗ್ ಬೇಕಾದಂತವ್ರಿಗೆ ಅಥವಾ ಇನ್ನಿದೆ ಯಾವುದೋ ಒಂದು ಕಾರಣ ಇಟ್ಕೊಂಡು ರಿಜೆಕ್ಟ್ ಮಾಡ್ತಿರೋದು ಅಥವಾ ಇನ್ನೊಂದು ಅಥವಾ ಕೆಲ್ಸನೇ ಮಾಡದೆ ಕೂತಿರೋದು, ಇದೆಲ್ಲ ಸಾಧ್ಯ ಆಗಿದೆ. ಅಂದ್ರೆ ಈ ಸರ್ಕಾರದಲ್ಲಿ ನೌಕರಿ ಮಾಡ್ತಾರಂತ ನೌಕರು ಎಷ್ಟು ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದನ್ನು ಬಿಂಬಿಸ್ತಾರೆ. ಅದಾದ್ಮೇಲೆ ಅವ್ರು ಇನ್ನೂ ಒಂದು ಹೇಳ್ತಾರೆ, ಈ ಒಂದು ಸಮರ್ಪಕವಾಗಿ ಅಧಿಕಾರಿಗಳ ಲೋಪ, ಈ GBAದೊಂದು ಪ್ರಾಬ್ಲಮ್ಮು, ಮತ್ತೆ ಒಂಟಿ ಮನೆ ಯೋಜನೆ, ಇದೆಷ್ಟು ಹಣ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಇಷ್ಟೆಲ್ಲ ಹೇಳಿ ಒಂದೇ ಪ್ರಶ್ನೆನಲ್ಲಿ 4-5 ಸಮಸ್ಯೆಗಳಿಗೆ ಪರಿಹಾರ ಸಿಗೋ ತರ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇದು ಅಷ್ಟು ಸುಲಭವಾಗಿ ಬರೋದಲ್ಲ. ಇದು ಅವರ 15-20 ವರ್ಷಗಳ ರಾಜಕೀಯದ ಅನುಭವ. ಅನುಭವ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ಒಂದೇ ಪ್ರಶ್ನೆ, ಒಂದೇ ನಿಮಿಷ, ಬಟ್ ಪರಿಹಾರ ಸಿಕ್ಕಿದ್ದಿಲ್ಲ, ಅದು ಬಹಳ ದೊಡ್ಡದು. ಪರಿಹಾರ ಸಿಕ್ಕಿದ್ದು ಬರೀ ದಾಸರಳ್ಳಿಗಲ್ಲ, ಇಡೀ ಬೆಂಗಳೂರಿನ ಒಂಟಿ ಮನೆ ಯೋಜನೆ ಸಮಸ್ಯೆ ಅನುಭವಿಸ್ತಾ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಪರಿಹಾರ ಸಿಕ್ಕಿದೆ. ಅದನ್ನ ಖುದ್ದು ಉಪಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರು ಒಪ್ಕೋತಾರೆ. ಚೆನ್ನಾಗಿ ಪ್ರಶ್ನೆ ಕೇಳಿದಿರಿ. ಈ ಪ್ರಶ್ನೆ ನಮ್ಮ ಗಮನ ಸೆಳೀತು, ಈ ಕಡೆ ಗಮನ ಸೆಳೆದಿದ್ದು ಬಹಳ ಒಳ್ಳೆದಾಯ್ತು. ನಮ್ಮ ಮುನ್ರಾಜ್ ಅವರು ಒಳ್ಳೆ ಪ್ರಶ್ನೆ ಖಂಡಿತ ಹೇಳಿದ್ದಾರೆ. ನನ್ನ ಗಮನ ಸೆಳೆದಂಗೆ ಇದ್ರ ಬಗ್ಗೆ ಬಹಳ ಶಾಸಕರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಪರಿಹಾರವನ್ನು ಅಲ್ಲೇ ಸೂಚಿಸ್ತಾರೆ. ಇದನ್ನ ಇನ್ಮೇಲೆ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ, ಮೊಬೈಲ್ ಆಪ್ ಮಾಡಿದೀವಿ, ಜನಗಳಿಗೆ ಗೊತ್ತಾಗಿಲ್ಲ, ಅದರಿಂದ ತಪ್ಪಾಗಿದೆ. ಸೊ ನಾವು ಅದನ್ನ ಇನ್ಮೇಲೆ ಡಬಲ್ ಲೆವೆಲ್ ಅಲ್ಲಿ, ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಅಲ್ಲೇ ಕ್ಲಿಯರ್ ಆಗ್ಬೇಕು, ಆಯಾ ಜಾಗದಲ್ಲೇ ಕ್ಲಿಯರ್ ಆಗ್ಬೇಕು, ಜನ ಅಲ್ಲಿ ಇಲ್ಲಿ ತಿರುಗಬಾರದು, ಅಲ್ಲೇ ಕ್ಲಿಯರ್ ಆಗ್ಬೇಕು, ಆ ರೀತಿ ಮಾಡ್ತೀವಿ ಅಂತೇಳಿ ಅವರು ಕ್ಲಿಯರ್ ಮಾಡ್ಬಿಡ್ತಾರೆ. ಒಂಟಿ ಮನೆ ಯೋಜನೆ ಜೊತೆಗೆ ಜನಕ್ಕೆ ಇಮ್ಮಿಡಿಯೇಟ್ ಆಗಿ ಎಲ್ಲಿ ಹೋಗ್ಬೇಕು, ಯಾರ ಹತ್ರ ತಮ್ಮ ಕೆಲಸ ಮಾಡಿಸ್ಕೋಬೇಕು ಅನ್ನುವಂತ ಉತ್ತರ ಕೂಡ ಸಿಕ್ಕೋಗುತ್ತೆ. ದಿಸ್ ಈಸ್ ಎ ಕ್ಲಾಸ್ ಲೀಡರ್ಶಿಪ್ ಬೈ ಎಸ್ ಮುನಿರಾಜಣ್ಣ. ಶಿಯರ್ ಲೀಡರ್ಶಿಪ್, ಶಿಯರ್ ಪಾಲಿಟಿಕ್ಸ್. ಒಂದು ಸಮಾಜನ ಅಖಂಡವಾಗಿ
ಅದರ ಸಮಸ್ಯೆ ತಗೊಂಡಾಗ ಮುಂದಿಟ್ಟು ಪರಿಹಾರ ತಗೋಬರೋದಿದೆಯಲ್ಲ, ಇದು ಒಬ್ಬ ಅನುಭವಿ ವ್ಯಕ್ತಿ ಕೈಯಲ್ಲಿ ಮಾತ್ರ ಸಾಧ್ಯ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಸ್ ಮುನಿರಾಜಣ್ಣ ಅವರೇ. ಅದ್ಭುತವಾಗಿ ತಮ್ಮ ಒಂದು ಚಾಕಚಕ್ಯತೆಯನ್ನು ಉಪಯೋಗಿಸಿ ಚಾಣಕ್ಯತೆಯಿಂದ ಪ್ರಶ್ನೆ ಕೇಳಿ ಅಲ್ಲೇ ಪರಿಹಾರ ಕೂಡ ತಗೊಂಡ್ಬಂದ್ರಿ. ತುಂಬಾ ಅದ್ಭುತವಾಗಿತ್ತು. ನಿಮ್ಮ ಅನುಭವಕ್ಕೆ ನಮ್ಮ ಅನಂತ ವಂದನೆಗಳು, ಧನ್ಯವಾದಗಳು. ಸೊ ಈಗ ಸದ್ಯಕ್ಕೆ ತಮ್ಮ ಒತ್ತಡದ ಮೇಲೆ ಇದನ್ನ ಓಲ್ಡ್ ಸಿಸ್ಟಮ್ ಅಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲೆವೆಲ್ ಅಲ್ಲೇ ಬಿಲ್ ನ ಇಶ್ಯೂ ಮಾಡಕ್ಕೆ ತೀರ್ಮಾನ ತೆಗೆದುಕೊಳ್ಳಿ.